ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿಗೆ ಚಾಟಿ ಬೀಸಿದ ಬಾಂಬೆ ಹೈಕೋರ್ಟ್. ವಿದೇಶ ಪ್ರವಾಸಕ್ಕೆ ಅನುಮತಿ ನಿರಾಕರಿಸಿದ ನ್ಯಾಯಾಲಯ. ಮೊದಲು ನೀವು ವಂಚನೆ ಮಾಡಿರೋ 60 ಕೋಟಿ ರೂಪಾಯಿ ಪಾವತಿಸಿ, ಆಮೇಲೆ ವಿದೇಶ ಪ್ರವಾಸದ ಮಾತು ಅಂತ ಹೈಕೋರ್ಟ್ ಚಾಟಿ ಬೀಸಿದೆ. ಅಕ್ಟೋಬರ್ 25ರಿಂದ 29ರವರೆಗೆ ಕೊಲಂಬೋದಲ್ಲಿ ಯೂಟ್ಯೂಬ್ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಶಿಲ್ಪಾ ಶೆಟ್ಟಿ ಕೊಲಂಬೋಗೆ ಹೋಗಬೇಕು. ಆದರೆ ಶಿಲ್ಪಾ ಶೆಟ್ಟಿ ದಂಪತಿ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿಯಲ್ಲಿದೆ. ಈ ಹಿಂದೆ ಆರ್ಥಿಕ ಅಪರಾಧಗಳ ವಿಭಾಗ ಲುಕ್ಔಟ್ ನೋಟಿಸ್ ಅನ್ನು ಹೊರಡಿಸಿದೆ. ಇದರಿಂದ ಕೋರ್ಟ್ ಅಥವಾ ತನಿಖಾ ಸಂಸ್ಥೆ ಅನುಮತಿ ಇಲ್ಲದೆ ದೇಶ ಬಿಡೋ ಹಾಗಿಲ್ಲ. ಈ ಹಿನ್ನೆಲೆ ಅನುಮತಿ ಕೋರಿ ಬಾಂಬೆ ಹೈಕೋರ್ಟ್ ಮೊರೆ ಹೋಗಿದ್ರು. ಪ್ರಕರಣವನ್ನ ಮುಂದಿನ ವಿಚಾರಣೆಯನ್ನ ಅಕ್ಟೋಬರ್ 14ಕ್ಕೆ ನಿಗದಿ ಮಾಡಲಾಗಿದೆ. ಉದ್ಯಮಿಯೊಬ್ಬರಿಗೆ ಶಿಲ್ಪಾ ಶೆಟ್ಟಿ 60 ಕೋಟಿ ರೂಪಾಯಿ ವಂಚಿಸಿರುವಂತ ಆರೋಪ ಕೂಡ ಇದೆ. ಹಾಗಾಗಿ ವಿದೇಶಕ್ಕೆ ಹೋಗಬೇಕು ಅಂತ ಇವ್ರು ಏನು ಕೇಳ್ಕೊಂಡ್ರು, ಅದಕ್ಕೆ ನೀವು ಮೊದಲು ವಂಚಿಸಿದಿರಲ್ಲ 60 ಕೋಟಿ, ಅದನ್ನು ಪಾವತಿ ಮಾಡಿ ಆಮೇಲೆ ವಿದೇಶಕ್ಕೆ ಹೋಗಿ ಅಂತ ಚಾಟಿ ಬೀಸಿರೋದು. ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿಗೆ ಚಾಟಿ ಬೀಸಿದ ಬಾಂಬೆ ಹೈಕೋರ್ಟ್. ವಿದೇಶ ಪ್ರವಾಸಕ್ಕೆ ಅನುಮತಿ ನಿರಾಕರಿಸಿದ ನ್ಯಾಯಾಲಯ. ಮೊದಲು ನೀವು ವಂಚನೆ ಮಾಡಿರೋ 60 ಕೋಟಿ ರೂಪಾಯಿ ಪಾವತಿಸಿ, ಆಮೇಲೆ ವಿದೇಶ ಪ್ರವಾಸದ ಮಾತು ಅಂತ ಹೈಕೋರ್ಟ್ ಚಾಟಿ ಬೀಸಿದೆ. ಅಕ್ಟೋಬರ್ 25ರಿಂದ 29ರವರೆಗೆ ಕೊಲಂಬೋದಲ್ಲಿ ಯೂಟ್ಯೂಬ್ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಶಿಲ್ಪಾ ಶೆಟ್ಟಿ ಕೊಲಂಬೋಗೆ ಹೋಗಬೇಕು. ಆದರೆ ಶಿಲ್ಪಾ ಶೆಟ್ಟಿ ದಂಪತಿ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿಯಲ್ಲಿದೆ. ಈ ಹಿಂದೆ ಆರ್ಥಿಕ ಅಪರಾಧಗಳ ವಿಭಾಗ ಲುಕ್ಔಟ್ ನೋಟಿಸ್ ಅನ್ನು ಹೊರಡಿಸಿದೆ. ಇದರಿಂದ ಕೋರ್ಟ್ ಅಥವಾ ತನಿಖಾ ಸಂಸ್ಥೆ ಅನುಮತಿ ಇಲ್ಲದೆ ದೇಶ ಬಿಡೋ ಹಾಗಿಲ್ಲ. ಈ ಹಿನ್ನೆಲೆ ಅನುಮತಿ ಕೋರಿ ಬಾಂಬೆ ಹೈಕೋರ್ಟ್ ಮೊರೆ ಹೋಗಿದ್ರು. ಪ್ರಕರಣವನ್ನ ಮುಂದಿನ ವಿಚಾರಣೆಯನ್ನ ಅಕ್ಟೋಬರ್ 14ಕ್ಕೆ ನಿಗದಿ ಮಾಡಲಾಗಿದೆ. ಉದ್ಯಮಿಯೊಬ್ಬರಿಗೆ ಶಿಲ್ಪಾ ಶೆಟ್ಟಿ 60 ಕೋಟಿ ರೂಪಾಯಿ ವಂಚಿಸಿರುವಂತ ಆರೋಪ ಕೂಡ ಇದೆ. ಹಾಗಾಗಿ ವಿದೇಶಕ್ಕೆ ಹೋಗಬೇಕು ಅಂತ ಇವ್ರು ಏನು ಕೇಳ್ಕೊಂಡ್ರು, ಅದಕ್ಕೆ ನೀವು ಮೊದಲು ವಂಚಿಸಿದಿರಲ್ಲ 60 ಕೋಟಿ, ಅದನ್ನು ಪಾವತಿ ಮಾಡಿ ಆಮೇಲೆ ವಿದೇಶಕ್ಕೆ ಹೋಗಿ ಅಂತ ಚಾಟಿ ಬೀಸಿರೋದು.